ಹುಸೇನ್ನವರು ಹಲವಾರು ಬಂದಿದ್ದಾರೆ. ಈಗಾಗಲೇ ವಿಷ್ಣು ಬಂದಿಲ್ಲ ಬಳಗ, ಅಭಿಮಾನಿಗಳ ಬಳಗ, ಇಂಥ ಒಂದು 2-3 ಲೆಟರ್ಗಳನ್ನ ನಮಗೆ ಆಹ್ವಾನ ಬಂದಿದೆ. ಹಿಂಗೆಲ್ಲ ಆಗಿದೆ, ಈ ಥರ ಆಗಿದೆ, ಏಕಾಏಕಿ ಅಂತೇಳಿ ನಮ್ಮ ಸೇನಾನಿ ಶ್ರೀನಿವಾಸ್ ಅವರು ಹೇಳಿದ್ರು, ನಮ್ಮ ಫಿಲ್ಮ್ ಚಾಂಬರ್ ಯಾವುದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತೇಳಿ. ಸರ್ ನಿಮ್ಮ ಗಮನಕ್ಕಿರಲಿ, ನನಗೆ ಗೊತ್ತಾದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಅವತ್ತು ಮನೆಯಲ್ಲಿದ್ದೆ, ನನಗೆ ಫೋನ್ ಮುಖಾಂತರ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟಾಗಿ ಕಾಲ್ ಮಾಡಿದೆ ಅವ್ರಿಗೆ. ಸರ್ ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂದರು. ಏಕಾಏಕಿ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಧ್ವಂಸ ಮಾಡಿದಾರಲ್ಲ ಆ ಜಾಗಕ್ಕೆ ಹೋದೆ. ಜಾಗಕ್ಕೆ ಹೋದಾಗ ಎಲ್ಲವನ್ನೂ ತರಿಸ್ಕೊಂಡೆ. ನನ್ನ ಹತ್ರ ಏನೇನು ಬೇಕು ಅಲ್ಲಿಗೆ ಮೊದಲೇ ಆಗಿತ್ತು, ಈಗ ಹೆಂಗಿದೆ, ಆಮೇಲೆ ಕೋರ್ಟಿಂದ ಏನೇನಾಗಿದೆ ಇಷ್ಟೆಲ್ಲ ತರಿಸಿದ್ವಿ ಸರ್. ನೋಡಿ ಇವರು ಏನೋ ಹೇಳಿದ್ದು ಸರಿ ಇದೆ, ಇಲ್ಲ ಅಂತ ಹೇಳಿಲ್ಲ, ಆದರೆ ನೀವು ಸ್ಪಂದಿಸಿಲ್ಲ ಅನ್ನೋದು ಅಲ್ಲಿ ತಪ್ಪಾಗದೆ ಸರ್. ನಾವು ಎಲ್ಲವನ್ನೂ ಕೋರ್ಟು ಇಂದ ಹಿಡಿದು ಅಲ್ಲಿದ್ದು ಮೊದಲೇ ಆಗಿತ್ತು, ಹೀಗೆ ಆಗಿದೆ ಎಲ್ಲ ಫೋಟೋಗಳ ಸಮೇತ ತರಿಸಿ ನಾನು ಇಟ್ಕೊಂಡಿದ್ದೀವಿ ಸರ್. ಅದಾದ ನಂತರ ಇವರು ನಮ್ಮ ವಿಷ್ಣು ಬಳಗ ಇವರೆಲ್ಲ ಬಂದಾಗ ನಮ್ಮಲ್ಲಿ ಏನು 2016ರಲ್ಲಿ ಒಂದು ಅವರು ಅಪ್ಲಿಕೇಶನ್ಗಳ ಮುಖಾಂತರ ಏನೇನಾಗಿದೆ ಅನ್ನೋದನ್ನು ತರಿಸಿ ನೋಡಿದ್ವಿ ಸರ್. ಅಲ್ಲಿ ಏನಾಗಿದೆ ಅಂದರೆ 2016ರಲ್ಲಿ ನಮ್ಮ ಕುಟುಂಬದವ್ರು ಮೇಡಮ್ ಅವರು ಒಂದು ಲೆಟರ್ ಬರೀತಾರೆ, ನಮಗೆ ಇದು ಶಿಫ್ಟ್ ಆಗಬೇಕು, ಸ್ಥಳಾಂತರ ಆಗಬೇಕು,